ಜೊತೆ ಮುರಳೀಕೃಷ್ಣ ಹಸಂತಡ್ಕ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ. ಸರ್ ನಮಸ್ತೆ. ಜೈ ಶ್ರೀರಾಮ್. ಹನುಮಗಿರಿಯ ಒಂದು ಬ್ರಹ್ಮಕಲಶದ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಶ್ರೀರಾಮ ಹನುಮ ಜ್ಯೋತಿ ರಥಯಾತ್ರೆ ಅಂತ ಹೇಳ್ಬೋದು. ಈ ರಥಯಾತ್ರೆ ಎಲ್ಲಿಂದ ಪ್ರಾರಂಭ ಆಯಿತು ಹಾಗೂ ರಾಮ ಜನ್ಮಭೂಮಿ ಆಗಿರುವಂತಹ ಅಯೋಧ್ಯೆಗೆ ತಲುಪಿ ಅಲ್ಲಿರುವಂತಹ ಬಾಲರಾಮನಲ್ಲಿ ಉರಿತಾ ಇರುವಂತಹ ದೀಪವನ್ನ ತೆಗೆದು ಹೋಕೊಂಡು ಹೋಗಿ ಅಂಜನಾದ್ರಿಗೆ ತಲುಪಿ ಪುತ್ತೂರಿನ ಹಿಂದೂ ಮನೆಗಳಿಗೆ ತಲುಪುವಂತ ಕಾರ್ಯಕ್ರಮ ಮಾಡಿದ್ರಿ. ಇದರ ಬಗ್ಗೆ ಏನು ಹೇಳ್ತೀರಿ? ಆ ಯಾತ್ರೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಭಾಗ್ಯ, ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಥಮವರಿಗೆ ಸುಮಾರು ಒಂದು ನಮ್ಮ ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಸವಾಲಿತ್ತು. ಈ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಅಯೋಧ್ಯೆಯ ರಾಷ್ಟ್ರ ಮಂದಿರದಿಂದ ಜ್ಯೋತಿಯನ್ನು ತರಬೇಕು ಅಂತೇಳಿ ಒಂದು ಸಂಕಲ್ಪ. ಆ ಜ್ಯೋತಿ ಯಾವ ಸ್ವರೂಪದಲ್ಲಿ ತರಬೇಕು, ಯಾವ ರೀತಿ ಬರಬೇಕು, ಯಾವ ರೀತಿ ಊರಿಗೆ ಪ್ರವೇಶ ಮಾಡಬೇಕು, ಏನು ಆಗಬೇಕು ಅಂತ ಹೇಳ ಭಗವಂತ ನಮಗೆ ಒಂದು ಚಿಂತನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಷ್ಟ್ರ ಮಂದಿರದಿಂದ ರಾಮನವಮಿ ಒಂದು ಪುಣ್ಯ ದಿನ, ರಾಮನ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರಾಮನವಮಿ ದಿನ ಸುಮಾರು 3-4 ಲಕ್ಷ ಜನ ಭಕ್ತಾದಿಗಳಿರ್ತಕ್ಕಂಥ ಜಾಗದಲ್ಲಿ ಮತ್ತು ವಿಶೇಷವಾಗಿ ಸೂರ್ಯರಶ್ಮಿ ಯಾವಾಗ ಮಂದಿರಕ್ಕೆ ಪ್ರವೇಶ ಆಯಿತಾ ಅದೇ ಸಂದರ್ಭದಲ್ಲಿ ಅಲ್ಲಿಂದ ರಾಮಜ್ಯೋತಿ ಪುತ್ತೂರಿನ ಕಡೆ ಬಂದಿರತಕ್ಕಂಥ ಹನುಮಗಿರಿಯ ಕಡೆ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷ ಅಂತ, ಕಾಕತಾಳೀಯವೂ ಇರ್ಬೋದು, ಅತ್ಯಂತ ವಿಶೇಷ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಸುಮಾರು 19 ದಿನಗಳ ಹಿಂದೆ ಪುತ್ತೂರಿನ ನೆಲಪಾಲಿನ ವೀರಾಂಜನೇಯ ಕ್ಷೇತ್ರದಿಂದ ದೇವರ ಪ್ರಾರ್ಥನೆ, ನಮ್ಮೆಲ್ಲ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ವೀರಾಂಜನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಟಿರ್ತಕ್ಕಂಥ ತಂಡ, ಸುಮಾರು 8 ಜನರ ತಂಡ, ಒಂದು ವಿಶೇಷವಾಗಿರ್ತಕ್ಕಂಥ ಬಸ್ಸು ವಾಹನದಲ್ಲಿ 4 ದಿನಗಳ ಕಾಲ ಪ್ರಯಾಣವನ್ನು ಮಾಡಿ 26ಕ್ಕೆ ಪ್ರಯಾಗದಿಂದ ಗಂಗಾಜಲವನ್ನು ಸಂಗ್ರಹ ಮಾಡಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ 26ಕ್ಕೆ ರಾತ್ರಿ ಹೊತ್ತಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಭಜನೆಗಳನ್ನು ಸಲ್ಲಿಸಿ 27ನೇ ತಾರೀಕು ರಾಮನವಮಿಯ ಪುಣ್ಯ ದಿನ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಅಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಲ್ಲಿಯ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ರಾಮಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಗೋಪಾಲ್ಜಿಯವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ತಂಡ ವಿಶೇಷ ಅಂದರೆ ಪುತ್ತೂರಿನಿಂದ ಸುಮಾರು 26 ಜನರ ತಂಡ ಅಲ್ಲಿ ಭಾಗವಹಿಸುತ್ತಾರೆ ರಾಮನವಮಿ ದಿನ. ಆ 26 ಜನರ ತಂಡ ಆ ಪುಣ್ಯಭೂಮಿಯಿಂದ ಗರ್ಭಗುಡಿಯಿಂದ ರಾಮನವಮಿಯ ದಿನವೇ ಆ ಜ್ಯೋತಿಯನ್ನು ತಗೊಂಡು ಬರುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಇತಿಹಾಸ ನಿರ್ಮಾಣ ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಲ್ಲಿಂದ ಜ್ಯೋತಿ ತರಬೇಕಾದ್ರೆ ಅದು ಅಖಂಡವಾಗಿರಬೇಕು. ಇಲ್ಲಿ ಯಾವುದೋ ಒಂದು ವಸ್ತುವನ್ನು ತಗೊಂಡು ಬರುವಂಥದ್ದಲ್ಲ, ಜ್ಯೋತಿಯನ್ನು ತಗೊಂಡು ಬರಬೇಕಾದ್ರೆ ಅದು ಅಖಂಡವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಅರ್ಪಣೆ ಏನು ಅಂತ ನೀವೆಲ್ಲ ಯೋಚನೆ ಮಾಡಬೇಕು. ಆ ಜ್ಯೋತಿ ಅಖಂಡವಾಗಿ ಅಲ್ಲಿಂದ ಹೊರಟು ಆಂಜನೇಯ ಹುಟ್ಟಿರ್ತಕ್ಕಂಥ ಜನ್ಮಭೂಮಿ ಅಂಜನಾದ್ರಿಯ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಅಂಜನಾದ್ರಿಯಿಂದ ನಾವು 31ನೇ ತಾರೀಕು ಬೆಳಿಗ್ಗೆ ಆಂಜನೇಯ ಹನುಮ ಜ್ಯೋತಿಯನ್ನು ಸೇರಿಸಿಕೊಂಡು ಮತ್ತು ಅಲ್ಲಿಂದ ಪಂಪಾ ಸರೋವರದ ಪವಿತ್ರವಾಗಿರ್ತಕ್ಕಂಥ ತೀರ್ಥ, ಅಲ್ಲಿ ಅಂಜನಾದ್ರಿ ಬೆಟ್ಟದ ಪವಿತ್ರವಾಗಿರ್ತಕ್ಕಂಥ ಕಲ್ಲು ಮತ್ತು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮೃತ್ತಿಕೆ ಮತ್ತು ಅಂಜನಾದ್ರಿಯ ಮೃತ್ತಿಕೆ ಎಲ್ಲ ಪವಿತ್ರವಾಗಿರ್ತಕ್ಕಂಥ ವಸ್ತುಗಳನ್ನು ಈ ರಥದಲ್ಲಿ ಬಸ್ಸಿನಲ್ಲಿ ವಿಶೇಷ ವಾಹನದಲ್ಲಿ ಸೇರಿಸಿ 1ನೇ ತಾರೀಕು ಸಂಜೆ ಬಂದ್ವಿ. ಕಾರ್ಕಳದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರಥವನ್ನು ಹೊರಡಿಸಬೇಕು ಅಂತ ಸಂಕಲ್ಪ ಇತ್ತು ನಮ್ಮದು. ಸುಮಾರು 1000 ಜನ 2 ಕಿಲೋಮೀಟರ್ಗಳ ದೂರ ವಿಶೇಷವಾಗಿರ್ತಕ್ಕಂಥ ಮೆರವಣಿಗೆ, ವಾಹನ ರ್ಯಾಲಿ, ಭಜನೆ, ಹನುಮಾನ ಚಾಲೀಸ, ಶ್ರೀರಾಮ್ ಜಯರಾಮ್ ಜಪವನ್ನು ಮಾಡ್ತಾ ಅಲ್ಲಿ ಮಾರಿಯಮ್ಮನ ಗುಡಿಯ ಬಳಿ ಒಂದು ಈ ರಥಯಾತ್ರೆಗೆ ಚಾಲನೆ ಸಿಕ್ತು. ಅಲ್ಲಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ರಾಮನ ಅಲೆ. ಯಾವ ಕರಾವಳಿಯ ಸಮುದ್ರದಲ್ಲಿ ಯಾವ ರೀತಿ ಅಲೆಗಳು ಸಂಜೆ ಹೊತ್ತಿನಲ್ಲಿ ಏರುಗತಿಯಲ್ಲಿರುತ್ತಾ ಅದೇ ರೀತಿಯಲ್ಲಿ ಇಲ್ಲಿಂದ ಕಾರ್ಕಳದಿಂದ ಹೊರಟಿರ್ತಕ್ಕಂಥ ರಾಮನ ಅಲೆ ಇವತ್ತು ಈ ಪವಿತ್ರ ಭೂಮಿ ಪುಣ್ಯ ಭೂಮಿ ಹನುಮಗಿರಿಗೆ ಮುಟ್ಟಬೇಕಾದ್ರೆ ದೊಡ್ಡ ಸುನಾಮಿಯ ರೀತಿಯಲ್ಲಿ ರಾಮನ ಅಲೆ ಇಡೀ ಹಿಂದೂ ಸಮಾಜವನ್ನು ಮುಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ ಇಲ್ಲಿ ಹತ್ರ ಬರಬೇಕಾದ್ರೆ 1ನೇ ತಾರೀಕಿಂದ ರಥಯಾತ್ರೆ ಹೊರಟಿರ್ತಕ್ಕಂಥದ್ದು ಪಡುಬಿದ್ರಿ, ಕದ್ರಿ, ಮಂಗಳೂರಿನ ಕದ್ರಿ, ಕಲ್ಲಡ್ಕ, ಹಾಗೆ ನಮ್ಮ ಮಾಣಿ ಈ ಭಾಗದಿಂದ ಬಂದು ವಿಟ್ಲ ಪುತ್ತೂರು ಮಾಲಿಂಗ ಸನ್ನಿಧಿಯಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆ ನಡೀತು. ಅಲ್ಲಿನ ನಂತರ ಮತ್ತೆ ಪುತ್ತೂರು ಆಸುಪಾಸಿನ ವಿಟ್ಲ ಬಂಟ್ವಾಳ ತಾಲೂಕು ಇರ್ಬೋದು, ಸುಳ್ಯ ತಾಲೂಕು ಇರ್ಬೋದು, ಕಡಬ ತಾಲೂಕು ಇರ್ಬೋದು, ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ, ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ವಿಶೇಷವಾಗಿ ಸುಮಾರು ಇವತ್ತಿಗೆ ಸಾರ್ಥಕತೆ ಏನು ಅಂತ ಕೇಳಿದರೆ ಸುಮಾರು 108 ಧಾರ್ಮಿಕ ಕೇಂದ್ರಗಳಿಗೆ ನೇರವಾಗಿ ರಥದ ಮುಖಾಂತರ ನಾವು ಕೊಂಡೋಗಿರ್ತಕ್ಕಂಥದ್ದು ನೇರ ಈ ರಥದಿಂದ ಅಂದರೆ ಅಲ್ಲಿಂದ ಬಂದಿರತಕ್ಕಂಥ ಜ್ಯೋತಿಯ ನೇರ ಸ್ಪರ್ಶ ಅದರ ಮುಖಾಂತರ ಆಗಿದೆ ಅಂತ ಹೇಳಿದರೆ ಇದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತು. ಸುಮಾರು ಈಗಾಗಲೇ ನಾವು ಇವತ್ತಿಗೆ 350ಕ್ಕಿಂತ ಹೆಚ್ಚು ಜ್ಯೋತಿಯನ್ನು ನೇರವಾಗಿ ನಮ್ಮ
ಈ ರಥದಿಂದ ಅಂದರೆ ವಾಹನ ಇರ್ಬೋದು, ರಥದಿಂದ ನೇರವಾಗಿ ಧಾರ್ಮಿಕ ಕೇಂದ್ರಗಳಿಗೆ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಎಲ್ಲ ಪುತ್ತೂರಿನ ಸುಮಾರು 300ಕ್ಕಿಂತ ಹೆಚ್ಚು ಧಾರ್ಮಿಕ ಕೇಂದ್ರಗಳಿಗೆ 108 ಧಾರ್ಮಿಕ ಕೇಂದ್ರ ನೇರ ಹೋಗಿರ್ತಕ್ಕಂಥದ್ದು. ಉಳಿದ ಧಾರ್ಮಿಕ ಕೇಂದ್ರಗಳಿಗೆ ಅಲ್ಲಿಂದ ನಾವು ವಿತರಣೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಮತ್ತು ವಿಶೇಷವಾಗಿ ನಿನ್ನೆ ಇವತ್ತಿನಿಂದ ಈ ಹನುಮಗಿರಿಯ ಆಸುಪಾಸಿನಲ್ಲಿ ನಿನ್ನೆ ಕೊಳ್ತಿಗೆ ಗ್ರಾಮ ಇರ್ಬೋದು, ಮಾಡ್ನೂರು ಹತ್ತಿರದ ಮಾಡ್ನೂರು ಗ್ರಾಮಗಳಿರ್ಬೋದು, ವಿಶೇಷವಾಗಿ ಇವತ್ತು ನೆಟ್ಟಂಡಿ ಮುಟ್ನೂರು ಒಂದೇ ಗ್ರಾಮದಲ್ಲಿ ನಮಗೆ ರಥಯಾತ್ರೆಯನ್ನು ಹೇಗೆ ಮುಗಿಸೋದು ಅಂತಲೇ ಅಂದರೆ ಹೇಗೆ ಮಾಡಬೇಕು, ಇಲ್ಲಿ ಕಾರ್ಯಕ್ರಮಕ್ಕೆ ಲೇಟ್ ಆಗ್ತಾ ಇದೆ, ಇಲ್ಲಿ ಎಲ್ಲ ಭಕ್ತಾದಿಗಳು ಕಾಯ್ತಾ ಇದ್ದಾರೆ, ಇಲ್ಲಿ ಸಂತರು ಬಂದು ಕಾಯ್ತಾ ಇದ್ದಾರೆ, ಯಾವ ರೀತಿ ಜ್ಯೋತಿಯನ್ನು ಮುಟ್ಟಿಸಬೇಕು ಅಂತ ಭಯ ಆಯಿತು. ಯಾಕಂದರೆ ಅಷ್ಟು ಜನ ರಾಮನ ಜ್ಯೋತಿ ನಮ್ಮ ಮನೆಗೆ ಬರಬೇಕು ಅಂತ ದಾರಿಗಳಲ್ಲಿ ಆ ಜ್ಯೋತಿಯನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ನಮಗೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ ಅದು. ಮತ್ತು ನಾವು ಅನೇಕ ಸವಾಲುಗಳನ್ನು ಸ್ವೀಕಾರ ಮಾಡಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ. ಆದರೆ ನಮ್ಮ ಬದುಕಿನ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಇತಿಹಾಸದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಒಂದು ಕ್ಷಣ 14 ದಿನಗಳ ಒಂದು ಆ ಜ್ಯೋತಿಯ ರಥಯಾತ್ರೆ ಸುಮಾರು 2,500 ಕಿಲೋಮೀಟರ್ಗಳಿಂದ ಹೆಚ್ಚಿನ ದೂರದಿಂದ ನಮ್ಮ ಮೇಲೆ ಒಂದು ವಿಶ್ವಾಸ ಇತ್ತು ಮತ್ತು ಜವಾಬ್ದಾರಿನೂ ಇತ್ತು, ಅಖಂಡವಾಗಿ ಆ ಜ್ಯೋತಿ ಬರಬೇಕಿಲ್ಲಿಗೆ ಅಂತ. ನಮ್ಮ ಈ ಜ್ಯೋತಿ 14 ದಿನಗಳ ಕಾಲ ರಥಯಾತ್ರೆ ಇವತ್ತು ಇಲ್ಲಿ ಹನುಮಗಿರಿಯ ಪಂಚಮುಖಿ ಆಂಜನೇಯ ಮತ್ತು ಕೋದಂಡದಲ್ಲಿ ಸಂಪನ್ನಗೊಂಡಿದೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಆ ಜ್ಯೋತಿ ಇಲ್ಲಿ ಈ ನಂದಾದೀಪಕ್ಕೆ ಸ್ಪರ್ಶ ಆಗಿದೆ. ನಮಗಂತೂ ಬಹಳ ಸಂತಸ ಆಗ್ತಾ ಇದೆ. ಮತ್ತು ಈ ರಥಯಾತ್ರೆ ಸುಮಾರು 3 ತಿಂಗಳಿಂದ ಈ ರಥಯಾತ್ರೆಗೋಸ್ಕರ ಒಂದಷ್ಟು ಕಾರ್ಯಕರ್ತರು ದಣಿದಿದ್ದಾರೆ. ಆದರೂ ರಾಮನ ಅನುಗ್ರಹ, ಆಂಜನೇಯನ ಶಕ್ತಿಯಿಂದ ಅತ್ಯಂತ ಖುಷಿಯಿಂದ ಈ ಜ್ಯೋತಿಯನ್ನು ಇಲ್ಲಿ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಇವತ್ತು ಸಾಫಲ್ಯವನ್ನು ಕಂಡಿದ್ದಕ್ಕೆ ಈ ಜ್ಯೋತಿ ರಥಯಾತ್ರೆ ಆ ಕಾರ್ಯಕರ್ತರಿಗೆ ಮತ್ತು ಪುತ್ತೂರಿನ ಹಿಂದೂ ಸಮಾಜಕ್ಕೆ ಮತ್ತು ವಿಶೇಷವಾಗಿ ನಮಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ಇದನ್ನು ಸಮರ್ಪಿಸ್ತಾ ಇದ್ದೇವೆ ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಜೈ ಶ್ರೀ. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.